ಪ್ರಿಯ KS ಸ್ಪರ್ಧಾರ್ಥಿಗಳೇ, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಫಾರ್ KS ಮೇನ್ಸ್ ಈ ಒಂದು ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಈ ವಾರದ ಸರಣಿಯನ್ನು ನಾವು ನೋಡೋದಾದರೆ ಎಕನಾಮಿಕ್ಸ್ ರಿಲೇಟೆಡ್ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಅದರಲ್ಲಿ ಇವತ್ತು ಡೇ 7ನ ಪ್ರಶ್ನೆ ಏನು ಅಂತ ನಾವು ನೋಡೋಣ. ಪ್ರಶ್ನೆ ಬಂದು, ವಾಟ್ ಡು ಯು ಮೀನ್ ಬೈ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಎಕ್ಸ್ಪ್ಲೇನ್ ಇಟ್ಸ್ ವೇರಿಯಸ್ ಕಾಂಪೊನೆಂಟ್ಸ್ ಅನ್ನೋಂಥದ್ದು ಒಂದು ತುಂಬ ಸರಳವಾದ ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಪಾವತಿಗಳ ಸಮತೋಲನ ಎಂದರೆ ಏನು, ಅದರ ವಿವಿಧ ಘಟಕಗಳನ್ನು ವಿವರಿಸಿ ಅಂತನ್ನುವಂಥದ್ದು. ಸೊ ಈಗ ಈ ಪ್ರಶ್ನೆಯನ್ನು ಯಾಕೆ ಕೇಳಲಾಗಿದೆ ಅಂತ ನಾವು ನೋಡೋದಾದರೆ, ಆಲ್ರೆಡಿ ಇವಾಗ KS ನೀವು ಮುಖ್ಯ ಪರೀಕ್ಷೆಯ PYQಗಳನ್ನು ನೋಡಿದಾಗ ಆಲ್ರೆಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಆಗಿರೋದಿದೆ. ಸೊ ಇದು ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಯಾಕೆ ಕೇಳಿದ್ದೀನಿ ಅಂತಂದರೆ, ಬಹಳಷ್ಟು ಜನರಿಗೆ ಏನಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಒಂದು ಕ್ಲಾರಿಟಿ ಇಲ್ಲದೇ ಇರಬಹುದು. ಸೊ ಅದನ್ನು ಬೇಸಿಕ್ಸ್ನ ಕ್ಲಾರಿಫೈ ಮಾಡೋಣ ಅಂತ. ಸೊ ಇದರ ರಿಲೇಟೆಡ್ ಅಡ್ವಾನ್ಸ್ ಕ್ವಶನ್ಸ್ಗಳಿಗೂ ನೀವು ಪ್ರಿಪೇರ್ ಆಗಬಹುದು. ಈ ಕರೆಂಟ್ ಅಫೇರ್ಸಲ್ಲಿ ನೀವೀಗ ಇಂಡಿಯಾದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾವ ರೀತಿ ಇದೆ, ಸೊ ವೆದರ್ ಇಟ್ ಈಸ್ ಪಾಸಿಟಿವ್, ನೆಗೆಟಿವ್, ಪರ್ಟಿಕ್ಯುಲರ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಯಾ ಅಥವಾ ಸರ್ಪ್ಲಸ್ ಇದೆಯಾ, ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಇದೆಯಾ, ಸರ್ಪ್ಲಸ್ ಇದೆಯಾ, ಲಾಸ್ಟ್ ಒಂದು 5 ರಿಂದ 10 ವರ್ಷದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಟ್ರೆಂಡ್ ಯಾವ ರೀತಿ ಇದೆ ಭಾರತದೊಳಗಡೆ, ಈ ಎಲ್ಲ ರೀತಿಯಾದಂಥ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಕಾನ್ಸೆಪ್ಟ್ಸ್ಗೂ ಕೂಡ ನೀವು ಪ್ರಿಪೇರ್ ಆಗಬಹುದು. ಆದರೆ ಈ ಪ್ರಶ್ನೆಯಲ್ಲಿ ತುಂಬ ಸರಳವಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ಅದರ ಕಾನ್ಸೆಪ್ಟ್ ಕಾಂಪೊನೆಂಟ್ಸ್ಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಟ್ರಡಕ್ಷನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು, ನಾನಿವಾಗ ಒಂದು ಆನ್ಸರ್ ರೈಟಿಂಗ್ ವಿಡಿಯೋದಲ್ಲಿ ಇದನ್ನು ಕೂಡ ಹೇಳಿದ್ದೀನಿ. ಸೊ ಡೆಫಿನೇಷನನ್ನು ನಾವು ಬಹಳ ಸಲ ಇಂಟ್ರಡಕ್ಷನಲ್ಲಿ ಬಳಕೆ ಮಾಡ್ಕೊಳ್ಬೋದು ಅನ್ನೋಂಥದ್ದು. ಸೊ ಪರ್ಟಿಕ್ಯುಲರ್ಲಿ ಯಾವುದು ಕ್ವಶನ್ ಏನಾದರೂ ಕಾನ್ಸೆಪ್ಚುವಲ್ ಕ್ವಶನ್ ಇತ್ತು ಅಂತಂದರೆ ಅಂತಲ್ಲಿ ಖಂಡಿತವಾಗ್ಲೂ ನಾವು ಆ ಡೆಫಿನೇಷನನ್ನೇ ಬಳಕೆ ಮಾಡ್ಕೋಬೋದು ಅನ್ನೋಂಥದ್ದು. ಸೊ ಇಲ್ಲಿ ನೋಡಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದರೆ ಇಟ್ ರೆಕಾರ್ಡ್ಸ್ ದ ಟ್ರಾನ್ಸಾಕ್ಷನ್ಸ್ ಇನ್ ಗೂಡ್ಸ್, ಸರ್ವಿಸಸ್ ಆ್ಯಂಡ್ ಅಸೆಟ್ಸ್ between residents of country with the rest of world for a specified time period, typically 1 year ಅಂತ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿಗಳ ಸಮತೋಲನ ಅಂತಂದರೆ ಏನು ಅಂತಂದರೆ, ಇವಾಗ ಭಾರತ ಹಾಗೂ ಜಗತ್ತಿನ ನಡುವೆ, ಆಯಿತಾ, ಸೊ ಜಗತ್ತಿನ ನಡುವೆ ಏನು ಒಂದು ಆರ್ಥಿಕವಾದಂತಹ ಒಂದು ಟ್ರಾನ್ಸಾಕ್ಷನ್ಸ್ ಏನು ನಡೆಯುತ್ತೆ, ಎಕನಾಮಿಕಲ್ ಟ್ರಾನ್ಸಾಕ್ಷನ್ಸ್ ಏನು ನಡೆಯುತ್ತೆ, ಇದರ ಕುರಿತಾಗಿರ್ತಕ್ಕಂತಹ ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆ ಬ್ಯಾಲೆನ್ಸ್ ಶೀಟಿಗೆ ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಸೊ ಯಾವುದ್ಯಾವುದರಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಸೊ ಟ್ರಾನ್ಸಾಕ್ಷನ್ ಗೂಡ್ಸಲ್ಲಿ, ಸರಕುಗಳಲ್ಲಿ, ಸೇವೆಗಳಲ್ಲಿ, ಅದೇ ರೀತಿ ಬೇರೆ ಅಸೆಟ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಿದಾಗ ಈ ಎಲ್ಲದರಲ್ಲೂ ಕೂಡ ಭಾರತ ಹಾಗೂ ಇತರ ಜಗತ್ತಿನ ನಡುವೆ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೆ ಅದು ಪರ್ಟಿಕ್ಯುಲರ್ಲಿ 1 ವರ್ಷದ ಅವಧಿಗೆ. ಸೊ ಈ 1 ವರ್ಷದಲ್ಲಿ ಏನೇನು ನಡೆದಿದೆ ಟ್ರಾನ್ಸಾಕ್ಷನ್ ಅನ್ನೋದ್ರ ಬೇಸಿಸ್ ಮೇಲೆ ಅದನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಅದನ್ನು ಕರಿತೀವಿ ಅನ್ನುವಂಥದ್ದು. ಸೊ ಹಾಗಾದರೆ ಪೇಮೆಂಟ್ ಅಂದರೆ ಏನಂತ ಗೊತ್ತಾಯಿತು. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಬರ್ತಕ್ಕಂಥ ಕಾಂಪೊನೆಂಟ್ಗಳು ಏನು ಅಂತ ನಾವು ನೋಡೋದಾದರೆ, ಸೊ ಈ ಎಂಟೈರ್ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ನಾವು ಮುಖ್ಯವಾಗಿ 2 ರೀತಿಯ ಅಕೌಂಟ್ಗಳಲ್ಲಿ ವಿಂಗಡಣೆಯನ್ನು ಮಾಡ್ತೀವಿ, 2 ರೀತಿಯಾದಂಥ ಖಾತೆಗಳಲ್ಲಿ. ಒಂದು ಕರೆಂಟ್ ಅಕೌಂಟ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ಈಗ ಸೊ ಈ ಕರೆಂಟ್ ಅಕೌಂಟಲ್ಲಿ ಮುಖ್ಯವಾಗಿ ಯಾವ ಅಂಶಗಳು ಬರುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿ ಟ್ರೇಡ್ ಇನ್ ಗೂಡ್ಸ್, ಸೊ ಸರಕುಗಳಲ್ಲಿ ಏನು ಟ್ರೇಡ್ ಆಗುತ್ತೆ ಅದು, ಅದ್ರ ಜೊತೆಗೆ ಟ್ರೇಡ್ ಇನ್ ಸರ್ವಿಸಸ್ ಮತ್ತು ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಅದೇ ರೀತಿ ಕ್ಯಾಪಿಟಲ್ ಅಕೌಂಟ್ ಒಳಗಡೆ ಬರ್ತಕ್ಕಂಥದ್ದು ಯಾವುದು ಅಂದರೆ ಇನ್ವೆಸ್ಟ್ಮೆಂಟು, ಎಕ್ಸ್ಟರ್ನಲ್ ಬಾರೋಯಿಂಗ್ ಮತ್ತು ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತ ಬರುತ್ತೆ. ಸೊ ಈ 3 ದಯವಿಟ್ಟು ನೆನ್ಪಿಟ್ಕೊಳ್ಬೇಕು, ಆಯಿತಾ. ಸೊ ಇದರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ, ಇದರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇರುವಂಥದ್ದು. ಸೊ ಹಾಗಾದರೆ ಈ ಕರೆಂಟ್ ಅಕೌಂಟನ್ನು ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡೋಣ. ಕರೆಂಟ್ ಅಕೌಂಟಲ್ಲಿ ಏನೇನಿದೆ ನೋಡಿ. ಸೊ ಟ್ರೇಡ್ ಇನ್ ಗೂಡ್ಸ್ ಅಂತಂದರೆ ನಾವು ಏನು ಸರಕುಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಮತ್ತು ಇಂಪೋರ್ಟ್ ಮಾಡ್ಕೋತೀವಿ, ಅದರ ಬಗ್ಗೆ ಟ್ರೇಡ್ ಇನ್ ಗೂಡ್ಸಲ್ಲಿ ಬರುತ್ತೆ. ಟ್ರೇಡ್ ಇನ್ ಸರ್ವಿಸಸ್ ಅಂತ ಬಂದಾಗ ಇಲ್ಲಿ 2 ಕಾಂಪೊನೆಂಟಾಗಿ ಡಿವೈಡ್ ಮಾಡಿದ್ದಾರೆ, ನೆಟ್ ಫ್ಯಾಕ್ಟರ್ ಇನ್ಕಮ್, ನೆಟ್ ನಾನ್ ಫ್ಯಾಕ್ಟರ್ ಇನ್ಕಮ್ ಅಂತ ಇದೆ. ಸೊ ನೆಟ್ ಫ್ಯಾಕ್ಟರ್ ಇನ್ಕಮ್ ಒಳಗಡೆ ನೆಟ್ ಇನ್ಕಮ್ ಫ್ರಮ್ ಕಂಪೆನ್ಸೇಷನ್ ಆಫ್ ಎಂಪ್ಲಾಯೀಸ್, ನೆಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್, ಇವೆಲ್ಲವೂ ಕೂಡ ನೆಟ್ ಫ್ಯಾಕ್ಟರ್ ಇನ್ಕಮಲ್ಲಿ ಬರುತ್ತೆ. ಆ್ಯಂಡ್ ನೆಟ್ ನಾನ್ ಫ್ಯಾಕ್ಟರ್ ಇನ್ಕಮ್ ಅಂತ ನಾವು ನೋಡಿದಾಗ ಬೇರೆ ಸರ್ವಿಸಸ್ ಲೈಕ್ ಶಿಪ್ಪಿಂಗು, ಬ್ಯಾಂಕಿಂಗ್, ಸಾಫ್ಟ್ವೇರ್ ಸರ್ವಿಸು, ಇದೆಲ್ಲ ಸೇರಿದಾಗ ಇದು ನೆಟ್ ನಾನ್ ಫ್ಯಾಕ್ಟರ್ ಇನ್ಕಮ್ ಅಂತ ನಾವು ಕರಿತೀವಿ. ಆ್ಯಂಡ್ ಲಾಸ್ಟ್ಗೆ ಟ್ರಾನ್ಸ್ಫರ್ ಪೇಮೆಂಟ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ ರೆಮಿಟೆನ್ಸಸ್ಸು, ಗಿಫ್ಟ್ಸು, ಗ್ರ್ಯಾಂಟ್ಗಳು ಬೇರೆ ಕಂಟ್ರಿಯಿಂದ ಬರುವಂಥದ್ದು. ಸೊ ಈ ಎಲ್ಲವೂ ಕೂಡ ಟ್ರಾನ್ಸ್ಫರ್ ಪೇಮೆಂಟಲ್ಲಿ ಇನ್ಕ್ಲೂಡ್ ಆಗುತ್ತೆ.
ಇನ್ನು ಕ್ಯಾಪಿಟಲ್ ಅಕೌಂಟ್ ಅಂತ ನೋಡಿದ್ರೆ ಇವಾಗ ಯೂಶಲಿ ಕರೆಂಟ್ ಮತ್ತು ಕ್ಯಾಪಿಟಲ್ ಅಂತಂದಾಗ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಿರುತ್ತೆ, ಶಾರ್ಟ್ ಟರ್ಮು ಮತ್ತು ಲಾಂಗ್ ಟರ್ಮು, ರಿಕರಿಂಗ್, ನಾನ್ ರಿಕರಿಂಗ್ ಈ ರೀತಿ ಎಲ್ಲ. ಸೊ ಕ್ಯಾಪಿಟಲ್ ಅಕೌಂಟ್ನ ನೋಡೋದಾದರೆ ಇಲ್ಲಿ ಇನ್ವೆಸ್ಟ್ಮೆಂಟ್, ಎಕ್ಸ್ಟರ್ನಲ್ ಬಾರೋಯಿಂಗ್ ಮತ್ತು ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತ ಇದೆ. ಇನ್ವೆಸ್ಟ್ಮೆಂಟ್ ಒಳಗಡೆ ಇವಾಗ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮತ್ತು ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಯಾವುದ್ಯಾವುದು FDI ಕೇಳಿರ್ತೀರ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಇಕ್ವಿಟಿ ಕ್ಯಾಪಿಟಲ್, ರೀಇನ್ವೆಸ್ಟೆಡ್ ಅರ್ನಿಂಗ್ಸು, ಇವೆಲ್ಲವೂ ಕೂಡ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಬರುವಂಥದ್ದು. ಸೊ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆಫ್ ಶೋರ್ ಫಂಡ್ಸ್ಗಳು ಇವೆಲ್ಲವೂ ಇರುತ್ತೆ. ಯೂಶಲಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಇದು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ತುಂಬ ಲಾಂಗ್ ಟರ್ಮ್ವರೆಗೂ ಸಸ್ಟೇನ್ ಆಗಲ್ಲ. ಬಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯೂಶಲಿ ಇಲ್ಲಿ ಸ್ವಲ್ಪ ಲಾಂಗ್ ಟರ್ಮಲ್ಲಿ ಮಾಡತಕ್ಕಂಥ ಇನ್ವೆಸ್ಟ್ಮೆಂಟ್ಗಳಲ್ಲಿ ಬರುತ್ತೆ ಅನ್ನೋಂಥದ್ದು. ಸೊ ನೆಕ್ಸ್ಟ್ ಅದೇ ರೀತಿ ಎಕ್ಸ್ಟರ್ನಲ್ ಬಾರೋಯಿಂಗ್. ಸೊ ಬೇರೆ ಕಡೆಯಿಂದ ನಾವೇನು ಸಾಲದ ರೂಪದಲ್ಲಿ ಏನು ಪಡೆದಿರ್ತೀವಿ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಈ ರೀತಿಯಾದಂಥದ್ದು ಎಕ್ಸ್ಟರ್ನಲ್ ಬಾರೋಯಿಂಗ್ಸಲ್ಲಿ ಬರುತ್ತೆ. ಸೊ ಅದೇ ರೀತಿ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತ ಬಂದಾಗ ಗ್ರ್ಯಾಂಟ್ ಇನ್ ಏಡ್ಗಳು ಬರುತ್ತೆ ಬೇರೆ ಬೇರೆ ಕಂಟ್ರಿಗಳಿಂದ, ಅಥವಾ ಮಲ್ಟಿಲ್ಯಾಟ್ರಲ್ ಬ್ಯಾಂಕ್ಸ್ಗಳೇನಿರ್ತವೆ, ಸೊ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಏನಿರ್ತವೆ ಅಲ್ಲಿಂದ. ಸೊ ಅವುಗಳಿಗೆ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಸೇರಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಅದರಲ್ಲಿ ಕಾಂಪೊನೆಂಟ್ಸ್ ನಾನು ಆಗಲೇ ಚರ್ಚೆ ಮಾಡಿದ್ದೀನಿ, ಸ್ವಲ್ಪ ಡೀಟೇಲಾಗಿ ನೋಡ್ತಾ ಹೋಗೋಣ. ದೆರ್ ಆರ್ ಟೂ ಮೇನ್ ಅಕೌಂಟ್ಸ್ ಇನ್ ದ BOP, ಒಂದು ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟು. ಸೊ ಕರೆಂಟ್ ಅಕೌಂಟು ಮೇಜರ್ಲಿ ನಾವು ಮಾತಾಡೋದು ಏನಂತಾರೆ, ಒಂದು ಟ್ರೇಡ್ ಇನ್ ಗೂಡ್ಸ್ ಮತ್ತು ಸರ್ವಿಸಸ್ಸು, ಅದೇ ರೀತಿ ಟ್ರಾನ್ಸ್ಫರ್ ಪೇಮೆಂಟ್ಗಳ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋಂಥದ್ದು. ಸೊ ಟ್ರೇಡ್ ಇನ್ ಗೂಡ್ಸ್ ಅಲ್ಲಿ ಏನಂತಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಸೇರುತ್ತೆ. ಟ್ರೇಡ್ ಇನ್ ಸರ್ವಿಸಸ್ ಅಂತ ಅಂದಾಗ ಅಲ್ಲಿ ಫ್ಯಾಕ್ಟರ್ ನಾನ್ ಫ್ಯಾಕ್ಟರ್ ಇನ್ಕಮ್ ಆಲ್ರೆಡಿ ಮಾತಾಡಿದ್ವಿ. ಟ್ರಾನ್ಸ್ಫರ್ ಪೇಮೆಂಟ್ ನಾನು ಆಗಲೇ ಹೇಳ್ದಂಗೆ ಒಂದು ಏನಂತಂದರೆ ಇಲ್ಲಿ ಗಿಫ್ಟ್ಗಳು ಬೇರೆ ಕಂಟ್ರಿಯಿಂದ ನಮಗೆ ಬರುವಂಥದ್ದು, ಅಥವಾ ರೆಮಿಟೆನ್ಸಸ್ಗಳು. ರೆಮಿಟೆನ್ಸ್ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಉದಾಹರಣೆಗೆ ಭಾರತೀಯರು ಯಾರಾದರೂ ಸಪೋಸು ಬೇರೆ ಕಂಟ್ರಿಯಲ್ಲಿ ಏನಂತಂದರೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಸೊ ಆ ಕೆಲಸವನ್ನು ಬೇರೆ ಕಂಟ್ರಿಯಲ್ಲಿ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅರ್ನ್ ಮಾಡುವಂಥ ಇನ್ಕಮನ್ನು ಅವ್ರು ವಾಪಸ್ ಏನಾದರೂ ಭಾರತಕ್ಕೆ ಕಳಿಸ್ಕೊಟ್ರೆ ಅಂತಹ ಒಂದು ಟ್ರಾನ್ಸ್ಫರ್ಸ್ಗಳಿಗೆ ನಾವು ರೆಮಿಟೆನ್ಸಸ್ ಅಂತ ಕರೆಯುವಂಥದ್ದು. ಸೊ ರೆಮಿಟೆನ್ಸಸ್, ಗ್ರ್ಯಾಂಟ್ ಇವೆಲ್ಲವೂ ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಕಾಂಪೊನೆಂಟ್ ಆಫ್ ಕರೆಂಟ್ ಅಕೌಂಟನ್ನು ನಾವು ನೋಡೋದಾದರೆ. ಈಗ ಇನ್ನೂ ಅದರ ಮುಂದುವರೆದ ಭಾಗವನ್ನು ನೋಡೋದಾದ್ರೆ, ಬೈಯಿಂಗ್ ಫಾರಿನ್ ಗೂಡ್ಸ್ ಈಸ್ ಎಕ್ಸ್ಪೆಂಡಿಚರ್ ಫ್ರಾಮ್ ದ ಕಂಟ್ರಿ ಆ್ಯಂಡ್ ಇಟ್ ಬಿಕಮ್ಸ್ ದ ಇನ್ಕಮ್ ಆಫ್ ದ್ಯಾಟ್ ಫಾರಿನ್ ಕಂಟ್ರಿ, ಹ್ಯಾನ್ಸ್ ಪರ್ಚೇಸ್ ಆಫ್ ಫಾರಿನ್ ಗೂಡ್ಸ್ ಆರ್ ಇಂಪೋರ್ಟ್ ಡಿಕ್ರೀಸಸ್ ದ ಡೊಮೆಸ್ಟಿಕ್ ಡಿಮಾಂಡ್. ಆಯಿತಾ. ಸಿಮಿಲರ್ಲಿ ಸೆಲ್ಲಿಂಗ್ ಆಫ್ ಫಾರಿನ್ ಗೂಡ್ಸ್ ಆರ್ ಎಕ್ಸ್ಪೋರ್ಟ್ ಬ್ರಿಂಗ್ಸ್ ಇನ್ಕಮ್ ಟು ಆರ್ ಕಂಟ್ರಿ ಆ್ಯಂಡ್ ಆ್ಯಡ್ಸ್ ಟು ದ ಅಗ್ರಿಗೇಟ್ ಡೊಮೆಸ್ಟಿಕ್ ಡಿಮಾಂಡ್. ಸೊ ಈಗ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಳಗಡೆ ಕರೆಂಟ್ ಅಕೌಂಟಿಗೆ ಲಾಭ ಆಗಬೇಕು, ಅಥವಾ ಇದು ಕರೆಂಟ್ ಅಕೌಂಟ್ ಪಾಸಿಟಿವ್ ಬರಬೇಕು, ಅಥವಾ ಸರ್ಪ್ಲಸ್ ಬರಬೇಕು ಅಂದರೆ ಏನು ಮಾಡಬೇಕು, ನಾವೇನು ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ಗಳನ್ನು ಜಾಸ್ತಿ ಮಾಡಿ ಇಂಪೋರ್ಟ್ಗಳನ್ನು ಏನು ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೋರ್ಟ್ಗಳನ್ನು ಜಾಸ್ತಿ ಮಾಡಿ ಇಂಪೋರ್ಟ್ಗಳನ್ನು ಕಡಿಮೆ ಮಾಡಿದ್ದಾದರೆ ನಮ್ಮ ಕರೆಂಟ್ ಅಕೌಂಟ್ ಏನಾಗುತ್ತೆ, ಅವಾಗ ಸರ್ಪ್ಲಸ್ ಕಡೆಗೆ ಹೋಗುತ್ತೆ, ಆಯಿತಾ, ಪಾಸಿಟಿವ್ ಕಡೆಗೆ ಹೋಗುತ್ತೆ ಅನ್ನೋಂಥದ್ದು. ಸೊ ಅದನ್ನೇ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಅದೇ ರೀತಿ ಕರೆಂಟ್ ಅಕೌಂಟ್ ಇಸ್ ಇನ್ ಬ್ಯಾಲೆನ್ಸ್. ಸೊ ಕರೆಂಟ್ ಅಕೌಂಟನ್ನು ಯಾವಾಗ ಬ್ಯಾಲೆನ್ಸ್ ಅಂತ ಕರಿತೀವಿ, ಯಾವಾಗ ಡೆಫಿಸಿಟ್, ಯಾವಾಗ ಸರ್ಪ್ಲಸ್ ಅಂತ ಕರಿತೀವಿ ಅನ್ನೋದನ್ನು ತಿಳ್ಕೋಬೇಕು. ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಯಾವಾಗ ಕರಿತೀವಿ ಅಂದರೆ, ನಾವು ರಿಸಿಪ್ಟ್ಸ್ ಏನಿದೆ ಕರೆಂಟ್ ಅಕೌಂಟ್ ರಿಲೇಟೆಡು, ಅದು ಇಫ್ ಇಟ್ ಇಸ್ ಈಕ್ವಲ್ ಟು ಆರ್ ಪೇಮೆಂಟ್ಸ್. ಸೊ ನಾವು ಎಷ್ಟು ಪೇ ಮಾಡ್ತೀವಿ, ನಾವು ಅದೇ ರೀತಿ ಅಷ್ಟೇ ಈಕ್ವಲ್ ಅಮೌಂಟ್ ಪಡೆದ್ರೆ ಅವಾಗ ಬ್ಯಾಲೆನ್ಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಂತ ಯಾವಾಗ ಕರಿತೀವಿ ಅಂತಂದರೆ, ನಾವು ಯಾವಾಗ ಬೇರೆ ಕಂಟ್ರಿಗೆ ಜಾಸ್ತಿ ಲೆಂಡ್ ಮಾಡಿರ್ತೀವಿ, ಅಂದರೆ ನಮಗೆ ಬರ್ತಕ್ಕಂಥ ಪೇಮೆಂಟ್ ಜಾಸ್ತಿ ಇರುತ್ತೆ, ನಾವು ಬೇರೆಯವ್ರಿಗೆ ಕೊಡುವಂಥ ಪೇಮೆಂಟ್ ಕಮ್ಮಿ ಇರುತ್ತೆ, ಆವಾಗ ಸರ್ಪ್ಲಸ್ ಅಂತ ಕರಿತೀವಿ. ಅದೇ ರೀತಿ ಅದರ ಆಪೋಸಿಟ್ನನ್ನು ನಾವು ಡೆಫಿಸಿಟ್ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಕೂಡ ಗಮನದಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟು ಆಲ್ರೆಡಿ ನಾನು ಹೇಳಿದ್ದೀನಿ. ಕ್ಯಾಪಿಟಲ್ ಅಕೌಂಟ್ ಅಂದರೆ ಆಲ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಫ್ ಅಸೆಟ್ಸ್ ಯಾವುದಾದ್ರೂ ಆಗಿರ್ಬೋದು, ಮನಿ, ಸ್ಟಾಕ್, ಬಾಂಡ್, ಗೌರ್ಮೆಂಟ್ ಡೆಟ್, ಈ ಎಲ್ಲದರ ಒಂದು ಟ್ರಾನ್ಸಾಕ್ಷನ್ಸನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ. ಸೊ ಪರ್ಚೇಸ್ ಆಫ್ ಅಸೆಟ್ಸನ್ನು ಮಾಡಿದ್ರೆ ಇಟ್ ಇಸ್ ಅ ಡೆಬಿಟ್ ಐಟಮ್ ಅಂತ ಕರಿತೀವಿ ಆನ್ ಕ್ಯಾಪಿಟಲ್ ಅಕೌಂಟ್. ಇಫ್ ಆನ್ ಇಂಡಿವಿಜುವಲ್ ಬೈಸ್ UK ಕಾರ್ ಕಂಪನಿ, ಇಟ್ ಎಂಟರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಆಸ್ ಅ ಡೆಬಿಟ್ ಐಟಮ್ ಆಸ್ ಅ ಫಾರಿನ್ ಎಕ್ಸ್ಚೇಂಜಸ್ ಫ್ಲೋಯಿಂಗ್ ಔಟ್ ಆಫ್ ಇಂಡಿಯಾ. ಸೊ ಈಗ ಭಾರತದವ್ರು ಯಾರಾದರೂ ಒಂದು UKನ ಒಂದು ಕಾರ್ ಕಂಪ್ನಿಯನ್ನು ಪರ್ಚೇಸ್ ಮಾಡಿದ್ರೆ ಸಪೋಸು, ಅವಾಗ ಅದನ್ನು ಏನಂತ ಕರಿತೀವಿ ನಾವು, ಅದು ಲಾಭ ಆಗಲ್ಲ, ಅದು ಆ್ಯಕ್ಚುಲಿ ನಾವು ನಷ್ಟ ಅಂತ ತೋರಿಸ್ತೀವಿ, ಅಂದರೆ ಡೆಬಿಟ್ ಐಟಮ್ ಅಂತ ತೋರಿಸ್ತೀವಿ, ಖರ್ಚು ಅಂತ ತೋರಿಸ್ತೀವಿ. ಯಾಕೆ ಅಂತಂದರೆ, ಈಗ ನಾನು ಬೇರೆಯ ಕಂಟ್ರಿಯ ಒಂದು ಕಂಪ್ನಿಯನ್ನು ಬೈ ಮಾಡಬೇಕಾದ್ರೆ ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಕಂಟ್ರಿಯಲ್ಲಿರ್ತಕ್ಕಂತಹ ದುಡ್ಡನ್ನು, ಫಾರಿನ್ ಎಕ್ಸ್ಚೇಂಜನ್ನು ನಾನು ಬಳಕೆ ಮಾಡ್ಕೊಳ್ತೀನಿ, ಇಲ್ಲಿಯ ಫಾರಿನ್ ಎಕ್ಸ್ಚೇಂಜ್ ಅವರ ಕಂಟ್ರಿಗೆ ಹೋಗುತ್ತೆ. ಸೊ ಆ ಕಾರಣದಿಂದ ಅದು ಡೆಬಿಟ್ ಆಗಿ ನಾವು ತೋರಿಸ್ಬೇಕಾಗತ್ತೆ ಅನ್ನೋವಂಥದ್ದು. ಅದೇ ರೀತಿ ನಾವು ಸೇಲ್ ಏನಾದರೂ ಮಾಡಿದ್ರೆ, ಅಸೆಟ್ಗಳ ಸೇಲನ್ನು ಮಾಡಿದ್ರೆ, ಆವಾಗ ಅದು ನಮಗೆ ಕ್ರೆಡಿಟ್ ಥರ ತೋರಿಸುತ್ತೆ ಇಲ್ಲಿ ಪರ್ಟಿಕ್ಯುಲರ್ಲಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಇಂಡಿಯನ್ ಆಯಿಲ್ ಕಂಪನಿನ ಏನಾದ್ರು ಚೈನೀಸಿಗೆ ನಾವು ಸೆಲ್ ಮಾಡಿಬಿಟ್ರೆ, ಚೈನೀಸ್ ವಿಲ್ ಪೇ ಎಸ್, ಆಯಿತಾ, ಈ ಫಾರಿನ್ ಎಕ್ಸ್ಚೇಂಜ್ಗೆ ಅಡಿಷನ್ ಆಗುತ್ತೆ ಇದು. ಸೊ ದಿಸ್ ಇಸ್ ಅ ಕ್ರೆಡಿಟ್ ಐಟಮ್ ಆನ್ ದ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ
ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟನ್ನು ನೋಡೋದಾದರೆ ಇದು ಬ್ಯಾಲೆನ್ಸ್ಡ್ ಯಾವಾಗಿರುತ್ತೆ, ಕ್ಯಾಪಿಟಲ್ ಇನ್ಫ್ಲೋ ಮತ್ತು ಕ್ಯಾಪಿಟಲ್ ಔಟ್ಫ್ಲೋಗಳು ಈಕ್ವಲ್ ಆದಾಗ ಯೂಶಲಿ ಅದು ಬ್ಯಾಲೆನ್ಸ್ ಆಗುತ್ತೆ. ಸರ್ಪ್ಲಸ್ ಅಂತ ಬಂದಾಗ ನಮ್ಮ ಕ್ಯಾಪಿಟಲ್ ಔಟ್ಫ್ಲೋಗಳು ಆಯಿತಾ, ವೆನ್ ಕ್ಯಾಪಿಟಲ್ ಇನ್ಫ್ಲೋಸ್ ಆರ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಔಟ್ಫ್ಲೋಸ್, ಸೊ ಇನ್ಫ್ಲೋ ಜಾಸ್ತಿ ಇರುತ್ತೆ ಕ್ಯಾಪಿಟಲ್ ಔಟ್ಫ್ಲೋಗೆ ಕಂಪೇರ್ ಮಾಡಿದಾಗ, ಸೊ ಆವಾಗ ಏನಂತ ಕರಿತೀವಿ, ಇದು ಸರ್ಪ್ಲಸ್ ಅಂತೀವಿ. ಅದರ ಆಪೋಸಿಟ್ ಇದ್ದರೆ ಅದನ್ನು ಡೆಫಿಸಿಟ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ನಾವು ನೋಡೋದಾದರೆ ಇವಾಗ ಇಷ್ಟು ಬೇಸಿಕ್ಲಿ ಒಂದು ಐಡಿಯಾ ಸಿಕ್ಕಿದೆ ನಿಮಗೆ, ಕರೆಂಟ್ ಅಕೌಂಟ್ ಅಂದ್ರೇನು, ಕ್ಯಾಪಿಟಲ್ ಅಕೌಂಟ್ ಅಂದ್ರೇನು. ಅದೇ ರೀತಿಯಾಗಿ ಇದನ್ನು ಸೇಮ್ ಕನ್ನಡದಲ್ಲೂ ಕೂಡ ಇದರ ಎಕ್ಸ್ಪ್ಲನೇಷನನ್ನು ಕೊಡಲಾಗಿದೆ. ಸೊ ಯಾರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದ್ದೀರಾ ಆ ಪರ್ಟಿಕ್ಯುಲರ್. ಸೊ ಇನ್ನು ಕನ್ಕ್ಲೂಷನ್ ನಾವು ನೋಡೋದಾದರೆ, ಈಗ ಎಸೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೇಮೆಂಟ್ ಇಸ್ ಜಸ್ಟ್ ಲೈಕ್ ಆ್ಯನ್ ಇಂಡಿವಿಜುವಲ್ ಹೂ ಸ್ಪೆಂಡ್ಸ್ ಮೋರ್ ದ್ಯಾನ್ ಹರ್ ಇನ್ಕಮ್ ಮಸ್ಟ್ ಫೈನಾನ್ಸ್ ದ ಡಿಫರೆನ್ಸ್ ಬೈ ಸೆಲ್ಲಿಂಗ್ ದ ಅಸೆಟ್ಸ್ ಆರ್ ಬಾರೋಯಿಂಗ್ ಅಂತ. ಸೊ ಈಗ ಈ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ನಾವು ಒಂದು ಎಸೆನ್ಸನ್ನು ನೋಡೋದಾದ್ರೆ, ಕ್ರಕ್ಸ್ನ ನೋಡೋದಾದರೆ ಅದು ಯಾವ ರೀತಿ ಇರುತ್ತೆ ಅಂದರೆ, ಜಸ್ಟ್ ಲೈಕ್ ಇಂಡಿವಿಜುವಲ್ ಹೂ ಸ್ಪೆಂಡ್ಸ್ ಮೋರ್ ದ್ಯಾನ್ ಹರ್ ಇನ್ಕಮ್ ಆಯಿತಾ. ಇವಾಗ ನಾವು ನಮ್ಮ ಇನ್ಕಮ್ ಲಿಮಿಟ್ಗಿಂತ ಜಾಸ್ತಿ ನಾವೇನಾದರೂ ಸ್ಪೆಂಡ್ ಮಾಡಿದ್ರೆ, ಖರ್ಚನ್ನು ಮಾಡಿದ್ರೆ, ಅವಾಗ ಏನು ಮಾಡಬೇಕಾಗುತ್ತೆ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ನಾವು ನೋಡಿದ್ರೆ, ಒಂದು ನಮ್ಮ ಹತ್ರ ಇರತಕ್ಕಂತಹ ಬೇರೆ ಅಸೆಟ್ಗಳು, ಪ್ರಾಪರ್ಟಿಗಳನ್ನು ನಾವು ಸೆಲ್ ಮಾಡಬೇಕಾಗತ್ತೆ. ಸೊ ಸೆಲ್ ಮಾಡಿದಾಗ ನಾವೇನು ಮಾಡ್ಬೋದು, ಅದನ್ನು ಬ್ಯಾಲೆನ್ಸನ್ನು ಮಾಡ್ಬೋದು ಅನ್ನೋಂಥದ್ದು. ಸೊ ಈವನ್ ಇಂಟರ್ನ್ಯಾಷನಲ್ ಪೇಮೆಂಟ್ ಕೂಡ ಅದೇ ರೀತಿ ಆಗುತ್ತೆ. ನಾವು ಜಾಸ್ತಿ ಆ್ಯಸ್ ಅ ಕಂಟ್ರಿ ನಾವು ಜಾಸ್ತಿ ಸ್ಪೆಂಡಿಂಗ್ ಮಾಡಿದ್ರೆ, ನಾವೇನು ರಿಮೈನಿಂಗ್ ಅಮೌಂಟ್ ಎಕ್ಸೆಸ್ ಸ್ಪೆಂಡಿಂಗ್ ಇರುತ್ತೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ನಮ್ಮ ಅಸೆಟ್ಗಳನ್ನು ಮಾರೋದ್ರ ಮೂಲಕ, ಸೆಲ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ, ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ಕೋತೀವಿ ಅನ್ನೋವಂಥದ್ದು. ಸೊ ಅದ್ರ ಬಗ್ಗೆ ಇದು ಒಂದು ಕನ್ಕ್ಲೂಷನನ್ನು ಕೊಡಲಾಗಿದೆ. ಸೊ ಇಷ್ಟು ಏನಂತಂದರೆ ಈ ವಿಡಿಯೋದಲ್ಲಿ ಇರತಕ್ಕಂತಹ ಒಂದು ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ಐ ಹೋಪ್ ಬೇಸಿಕ್ ಐಡಿಯಾ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಇದರ ರಿಲೇಟೆಡ್ ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಗಳನ್ನು ಕೂಡ ನೀವು ಇದು ಮಾಡಿ, ಆಮೇಲೆ ಕರೆಂಟ್ ಟ್ರೆಂಡ್ ಏನಿದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ದು ಲಾಸ್ಟ್ 5 ಇಯರ್ಸಲ್ಲಿ, ಅದನ್ನು ಕೂಡ ನೀವು ನೋಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದು. ಸೊ ಇಷ್ಟು ಇವತ್ತಿನ ವೀಡಿಯೋನ ಡಿಸ್ಕಷನ್ ಆಗಿತ್ತು. ಸೊ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆನ್ ದಿಸ್ ವಿಡಿಯೋ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ BOPಯಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ಘಟಕಗಳು ಯಾವುದು, ಅದೆಲ್ಲದ್ರ ಬಗ್ಗೆ